ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಈ ಹೊತ್ತಿನ ಅಪ್ಡೇಟ್. ಸೊ ಕ್ರಿಕೆಟ್ ಆಸ್ಟ್ರೇಲಿಯಾ ಒಂದು ವಿನ್ ಆಗೋಕೆ ಇಷ್ಟೊಂದು ಕಷ್ಟ ಪಡ್ತಾರಂತ ಅನ್ಕೊಂಡೇ ಇಲ್ಲ. ಸೊ ಇವಾಗ ನೋಡೋದಾದ್ರೆ ಬಾಂಗ್ಲಾ ಹಾಗೂ ಆಸ್ಟ್ರೇಲಿಯಾ ನಡುವೆ ಮೂರನೇ ODI ಪಂದ್ಯ ನಡೆದಿದೆ. ಸೊ ಕೇವಲ ಒಂದು ವಿಕೆಟ್ ಗಳಿಂದ ಆಸ್ಟ್ರೇಲಿಯಾ ವಿನ್ ಆಗಿದೆ. ಸೊ ಬಲಿಷ್ಠ ತಂಡವಾದಂತಹ ಆಸ್ಟ್ರೇಲಿಯಾ ಬಾಂಗ್ಲಾದೆದುರು ವಿನ್ ಆಗೋಕೆ ತುಂಬಾನೇ ಕಷ್ಟ ಪಡ್ತಾ ಅಂತ ಹೇಳ್ಬೋದು. ಸೊ ಆಸ್ಟ್ರೇಲಿಯಾದ ಪರಿಸ್ಥಿತಿ ನೋಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ತುಂಬಾನೇ ಕಷ್ಟ ಅಂತ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಆಸ್ಟ್ರೇಲಿಯಾದ ಮೇನ್ ಪ್ಲೇಯರ್ ಏನಿದ್ದಾರೆ, ಕೆಲವೊಬ್ರು ರಿಟೈರ್ಡ್ ಆದ್ರು, ಕೆಲವೊಬ್ರು ಔಟ್ ಆಫ್ ಫಾರ್ಮ್ ಆಗಿದ್ದಾರೆ, ಕೆಲವೊಬ್ರು ರೆಸ್ಟ್ ಮಾಡಿದ್ದಾರೆ. ಸೊ ಇದೆಲ್ಲದರ ಮಧ್ಯೆ ಆಸ್ಟ್ರೇಲಿಯಾ ತಂಡ ನೋಡಕ್ಕೇನೋ ಬಲಿಷ್ಠವಾಗಿದೆ, ಆದ್ರೆ ಪರ್ಫಾರ್ಮೆನ್ಸ್ ಮಾತ್ರ 0 ಆಗಿದೆ. ಸೊ ಇವಾಗಲೇ ಬಾಂಗ್ಲಾ ಎದುರು ನಡೆದಂತಹ 2 ODI ನಲ್ಲಿ ಸೋತಿದೆ, ಹಾಗೇನೆ ಸರಣಿ ಕೂಡ ಸೋತಿದೆ. ಆದ್ರೆ ಇಲ್ಲಿ ವೈಟ್ ವಾಶ್ ಆಗೋದ್ರಿಂದ ಬಚಾವಾಗಿದೆ ಅಂತ ಹೇಳ್ಬಹುದು. ಸೊ ಮ್ಯಾಚ್ ಸಮ್ಮರಿ ನೋಡೋದಾದ್ರೆ ಮೊದಲು ಬ್ಯಾಟಿಂಗ್ ಮಾಡಿದಂತಹ ಬಾಂಗ್ಲಾದೇಶ ಏನಿದೆ 5 ವಿಕೆಟ್ ನಷ್ಟಕ್ಕೆ 274 ರನ್ ಮಾಡ್ತಾ ಇದೆ. ಹಿಡೋ ಇರ್ಬೋದು, ಲಿಟನ್ ದಾಸ್ ಇರ್ಬೋದು, ಹಾಗೇನೆ ಮುಸಾದಿಕ್ ಇರ್ಬೋದು, ಇವರೆಲ್ಲರೂ ಕೂಡ 50+ ರನ್ ಮಾಡ್ತಾರೆ. ಸೊ ಆ ಒಂದು ರನ್ಗಳ ನೆರವಿನಿಂದ ಬಾಂಗ್ಲಾದೇಶ ಏನಿದೆ 274 ರನ್ಗಳನ್ನು ಮಾಡ್ತಾ ಇದೆ. ಸೊ ಇನ್ನು ಆಸ್ಟ್ರೇಲಿಯಾದ ಬೌಲಿಂಗ್ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ರೆನ್ಶೋ 3 ವಿಕೆಟ್ ಪಡೆದ್ರೆ ಬಾಟ್ಲೈಟ್ ಏನಿದ್ದಾರೆ ಅವರು 2 ವಿಕೆಟ್ ಗಳನ್ನು ಪಡಿತಾರೆ. ಇನ್ನು ಆಸ್ಟ್ರೇಲಿಯಾದ ಪರ ನೋಡೋದಾದ್ರೆ ಸಿಂಗಲ್ ಹ್ಯಾಂಡೆಡ್ಲಿ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಕೂಪರ್ ಕಲನ್ ಇದು. ಸೊ 149 ಬಾರಿಸ್ತಾರೆ. ಸೊ ಅವರ ಒಂದು ಸೆಂಚುರಿಯ ನೆರವಿನಿಂದ ಆಸ್ಟ್ರೇಲಿಯಾ ಈ ರನ್ ಚೇಸ್ ಮಾಡ್ತದೆ ಅಂತ ಹೇಳ್ಬೋದು. ಅದು ಕಷ್ಟಪಟ್ಟ ಅಂತಾನೆ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಒಂದೊಮ್ಮೆ ನೋಡೋದಾದ್ರೆ ಆಸ್ಟ್ರೇಲಿಯಾ ಒಳ್ಳೆ ಸ್ಥಿತಿಲಿತ್ತು, ಆದ್ರೆ ನಂತರ ಕೊಲ್ಯಾಪ್ಸ್ ಆಗ್ತದೆ ನೋಡಿ, 1, 2, 3 ರನ್ಗಳಿಗೆ ವಿಕೆಟ್ ಗಳನ್ನು ಕಳೆದುಕೊಳ್ತಾ ಇರ್ತದೆ. 265ಕ್ಕೆ 5 ವಿಕೆಟ್ ಇದ್ದಂತ ಆಸ್ಟ್ರೇಲಿಯಾ 266ಕ್ಕೆ 6 ಹೋಗ್ತದೆ. ನಂತರ 267ಕ್ಕೆ 7 ಹೋಗ್ತದೆ. 270ಕ್ಕೆ 9 ವಿಕೆಟ್ಗಳು ಹೋಗ್ತದೆ ಆಸ್ಟ್ರೇಲಿಯಾದ್ದು. ಸೊ ಇಲ್ಲಿಂದ ಮ್ಯಾಚ್ ಬಾಂಗ್ಲಾ ವಿನ್ ಆಯ್ತಂತ ಅನ್ಕೊಂಡಿದ್ರು, ಆದ್ರೆ ಕೊನೆಗೆ ಹೇಗೋ ಮಾಡಿ ಅಂತೂ ಆಸ್ಟ್ರೇಲಿಯಾ ವಿನ್ ಆಯ್ತಪ್ಪ. ಆಸ್ಟ್ರೇಲಿಯಾದ ಪರ ನೋಡೋದಾದ್ರೆ ಕೂಪರ್ ಕಲನ್ ಏನಿದ್ದಾರೆ 149 ಇನ್ನಿಂಗ್ಸ್ ಆಡ್ತಾರೆ. ಸೊ ಇದು ಬೆಸ್ಟ್ ಇನ್ನಿಂಗ್ಸ್ ಆಗಿರ್ತದೆ ಅವರ ಲೈಫ್ ನಲ್ಲಿ. ಸೊ ಯಂಗೆಸ್ಟ್ ಅಂತ ಹೇಳ್ಬೋದು ಚೇಸಿಂಗ್ ಮಾಡ್ತಾ ಆಸ್ಟ್ರೇಲಿಯಾ ಪರ 149 ಬಾರಿಸಿದಂತಹ ಬ್ಯಾಟರ್. ಸೊ ಈ ಮೂಲಕ ವೈಟ್ ವಾಶ್ ಆಗುವಂತಹ ಪರಿಸ್ಥಿತಿಯನ್ನು ತಪ್ಪಿಸಿದೆ ಅಂತ ಹೇಳ್ಬಹುದು ಆಸ್ಟ್ರೇಲಿಯಾ. ಸೊ ಆಸ್ಟ್ರೇಲಿಯಾದ ಪರಿಸ್ಥಿತಿ ಯಾಕೂ ಕಷ್ಟ ಅಂತ ಅನಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಆಸ್ಟ್ರೇಲಿಯಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಸೈಡ್ ಲೈನ್ ಆಗೋದು ಗ್ಯಾರಂಟಿ ಆಗಿರ್ತದೆ ಗುರು. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ರೋಹಿತ್ ಶರ್ಮಾ ಅವರಿಂದ ದಾಖಲೆ. ಹೌದು, ರೋಹಿತ್ ಶರ್ಮಾ ಹಿಟ್ ಫ್ಯಾನ್ ಏನಿದ್ದಾರೆ ದಾಖಲೆ ಮಾಡಿದ್ದಾರೆ. ಸೊ ಯಾರ ದಾಖಲೆ ಮುರಿದಿದ್ದಾರೆ ನೋಡೋದಾದ್ರೆ ವೀರೇಂದ್ರ ಸೆಹ್ವಾಗ್ ಹಾಗೂ ಸಚಿನ್ ತೆಂಡೂಲ್ಕರ್ ಅವರ ಇಬ್ಬರ ದಾಖಲೆಯನ್ನು ಕೂಡ ಮುರಿದಿದ್ದಾರೆ. ಏನಪ್ಪಾ ದಾಖಲೆ ಅಂತ ಹೇಳಿದ್ರೆ ಇಂಡಿಯಾ ಪರ ಓಪನಿಂಗ್ ನಲ್ಲಿ ಅತಿ ಹೆಚ್ಚು ರನ್ ಬಾರಿಸಿದಂತಹ ದಾಖಲೆ ಆಗಿರ್ತದೆ. ಸೊ ರೋಹಿತ್ ಶರ್ಮಾ ಇವಾಗ 16,000 ರನ್, ಅದು ಓಪನಿಂಗ್ ಮಾಡ್ತಾ 16,000 ರನ್ ಏನಿದ್ದಾರೆ ಅದನ್ನು ಪೂರ್ಣ ಮಾಡಿದ್ದಾರೆ. ಸೊ ಈ ಹಿಂದಿನ ದಾಖಲೆ ವೀರೇಂದ್ರ ಸೆಹ್ವಾಗ್ ಅವರ ಹೆಸರಿನಿತ್ತು. ನಂತರದ ಸ್ಥಾನದಲ್ಲಿ ಸಚಿನ್ ತೆಂಡೂಲ್ಕರ್ ಅವರು ಬರ್ತಾ ಇದ್ರು. ಆದ್ರೆ ಇವಾಗ ಅವರೆಲ್ಲರನ್ನೂ ಕೂಡ ಹಿಂದಿಕ್ಕಿ ಹಿಟ್ ಮ್ಯಾನ್ ಏನಿದ್ದಾರೆ ಈ ಒಂದು ದಾಖಲೆ ಮಾಡಿದ್ದಾರೆ ಅಂತ ಹೇಳ್ಬಹುದು. ಸೊ ಇಂಡಿಯನ್ ಓಪನರ್ಸ್ ಪರ ನೋಡೋದಾದ್ರೆ ಹಿಟ್ ಮ್ಯಾನ್ ಇವಾಗ ಅತಿ ಹೆಚ್ಚು ರನ್ ಬಾರಿಸಿದಂತಹ ಆಟಗಾರನಾಗಿರ್ತಾನೆ. ಮೊದಲ ODI ನಲ್ಲಿ ರನ್ಔಟ್ ಆಗಿರ್ತಾರೆ. ಸೊ ಒಳ್ಳೆ ಟಚ್ ನಲ್ಲಿ ಕಾಣ್ತಾ ಇದ್ರು, ಆದ್ರೆ ರನ್ಔಟ್ ಆದ್ರೂ ಮಾಡಿದ ಅಲ್ಪ ಸ್ಕೋರಿನಲ್ಲೇ ಈ ಒಂದು ದಾಖಲೆಯನ್ನು ಪೂರ್ಣ ಮಾಡಿದ್ದಾರೆ ಅಂತ ಹೇಳ್ಬಹುದು. ಸೊ ರೋಹಿತ್ ಶರ್ಮಾಗೆ ಒಳ್ಳೆ ಚಾನ್ಸ್ ಸಿಕ್ಕಿದ್ರೆ ಖಂಡಿತವಾಗಿಯೂ ಅವರು 2027ರ ವರ್ಲ್ಡ್ ಕಪ್ ನಲ್ಲಿ ಒಳ್ಳೆ ಪ್ರದರ್ಶನ ಕೊಡೋದ್ರಲ್ಲಿ 2 ಮಾತಿಲ್ಲ ಅಂತ ಹೇಳ್ಬಹುದು. ಸೊ ಅವರಿಗೆ ಇವಾಗ ಅವಕಾಶ ಬೇಕಾಗಿದೆ. ಸೊ ಟೀಮ್ ಇಂಡಿಯಾ ಅವರಿಗೆ ಅವಕಾಶ ಕೊಡುತ್ತಾ, ಅವಕಾಶ ಕೊಡಲ್ವಾ ಅನ್ನೋದು ನಮ್ಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ಯಾಕಂತ ಹೇಳಿದ್ರೆ ಈಗಿನ ಟೀಮ್ ಎನ್ವೈರ್ಮೆಂಟ್ ನೋಡ್ತಾ ಇದ್ರೆ ರೋಹಿತ್ ಶರ್ಮಾಗೆ ಚಾನ್ಸ್ ಸಿಗೋದು ಸ್ವಲ್ಪ ಕಷ್ಟನೇ ಅಂತ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಓಪನರ್ಸ್ ಬ್ಯಾಟರ್ಸ್ ಗಳನ್ನು ನಮ್ಮ ಟೀಮ್ ಇಂಡಿಯಾ ಟೀಮ್ ನಲ್ಲಿ ಎಂಟ್ರಿ ಕೊಡ್ತಾ ಇದೆ. ಸೊ ಆ ಒಂದು ಸಂಕೇತ ನೋಡ್ತಾ ಇದ್ರೆ ಇಲ್ಲಿ ರೋಹಿತ್ ಶರ್ಮಾ ಸ್ಥಾನಕ್ಕೆ ಕುತ್ತು ಬರ್ಬೋದಂತ ಅನಿಸ್ತಾ ಇದೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ಬಾಬರ್ ಆಜಮ್ ಅವರ ಬಗ್ಗೆ ಆಗಿರ್ತದೆ. ಸೊ ಬಾಬರ್ ಆಜಮ್ ಏನಿದ್ದಾರೆ ಇಂಡಿಯಾದಲ್ಲಿ BBL ಆಡ್ತಾರಾ ಅಥವಾ ಇಲ್ವಾ ಅನ್ನೋದಕ್ಕೆ ಸ್ವಲ್ಪ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಹೇಳ್ಬಹುದು. ಸೊ ಬಾಬರ್ ಆಜಮ್ ಒಂದ್ ವೇಳೆ ಚೆನ್ನೈನಲ್ಲಿ ಬಿಗ್ ಬ್ಯಾಶ್ ಲೀಗ್ ಏನಾದ್ರು ಓಪನಿಂಗ್ ಸೆರೆಮನಿ ಆದ್ರೆ ಅಥವಾ ಫಸ್ಟ್ ಮ್ಯಾಚ್ ಏನಾದ್ರು ಚೆನ್ನೈನಲ್ಲಿ ನಡೆದ್ರೆ ಆ ಮ್ಯಾಚ್ ನಲ್ಲಿ ಬಾಬರ್ ಆಜಮ್ ಆಟ ಆಡೋಕೆ ಸಿಗೋದು ಕಷ್ಟ ಅಂತ ಅನಿಸ್ತಾ ಇದೆ. PCB ಏನಿದೆ ಅದು ಇಂಡಿಯಾದಲ್ಲಿ ಬಾಬರ್ ಆಜಮ್ ಅವರಿಗೆ ಆಡೋಕೆ ಅವಕಾಶ ನೀಡುವುದಿಲ್ಲ ಅಂತ ಹೇಳಿದೆ ಅಂತೆ. ಸೊ BBL ಇಂಡಿಯಾದಲ್ಲಿ ಆಡಿದ್ರೆ ಆಸ್ಟ್ರೇಲಿಯಾದ ಒಂದು ಲೀಗ್ಗೆ ಜನಪ್ರಿಯತೆ ಸಿಗ್ಬಹುದು ಅಂತ
ಕ್ರಿಕೆಟ್ ಆಸ್ಟ್ರೇಲಿಯಾ ಈ ಒಂದು ಯೋಜನೆ ಮಾಡ್ತಾ ಇದೆ ಅನ್ನೋಂತ ಅಪ್ಡೇಟ್ ಕೆಲವು ದಿನಗಳಿಂದ ಬರ್ತಾ ಇತ್ತು. ಫಸ್ಟ್ ಮ್ಯಾಚ್ ಏನಿದೆ ಅದು ಚೆನ್ನೈನಲ್ಲಿ ನಡೀತದೆ ಅನ್ನುವಂತಹ ಅಪ್ಡೇಟ್ ಕೂಡ ಇದೆ. ಸಿಡ್ನಿ ಸಿಕ್ಸರ್ಸ್ ನ ಕಾಯಂ ಸದಸ್ಯನಾದಂತಹ ಬಾಬರ್ ಅಜಮ್ ಇಲ್ಲಿ ಆಡೋದು ಕಷ್ಟ ಅನ್ನುವಂತಹ ಅಪ್ಡೇಟ್ ಇದೆ. ಸೊ ನೋಡೋಣ ಏನಾಗ್ತದೆ ಮುಂದಿನ ದಿನಗಳಲ್ಲಿ ಅಂತ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ವಿರಾಟ್ ಕೊಹ್ಲಿ ಅವರ ಬಗ್ಗೆ ಆಗಿರ್ತದೆ. ಸೊ ವಿರಾಟ್ ಕೊಹ್ಲಿ ಸದ್ಯಕ್ಕಂತೂ ಇಂಜುರಿಯಿಂದಾಗಿ ಸೈಡ್ ಲೈನ್ ಆಗಿದ್ದಾರೆ. ಸೊ ಯಾವುದೇ ODI ಮ್ಯಾಚ್ ಆಡ್ತಾ ಇಲ್ಲ. ಆದ್ರೆ ಇವಾಗ ಒಂದು ಅಪ್ಡೇಟ್ ಬರ್ತಾ ಇದೆ, ಏನಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಮುಂದಿನ ODI ಮ್ಯಾಚ್ ಏನಿದೆ ಅದು ಇಂಗ್ಲೆಂಡ್ ಜೊತೆ, ಮುಂದಿನ ODI ಸೀರೀಸ್ ಏನಿದೆ ಅದು ಇಂಗ್ಲೆಂಡ್ ನ ಜೊತೆ ನಡಲಿಕ್ಕಿದೆ. ಸೊ ಆ ಸೀರೀಸ್ ನಲ್ಲಿ ಇಂಡಿಯಾದ ಪರ ಆಡೋಕೆ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಸ್ವಲ್ಪ ಮಟ್ಟಿನ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಇನ್ನು 100% ಏನೂ ಇದಿಲ್ಲ, ಆದ್ರೆ ಈ ರೀತಿಯಾದಂತಹ ಅಪ್ಡೇಟ್ ಅಂತೂ ಇದೆ. ಏನಂತ ಹೇಳಿದ್ರೆ ಅವರ ರಿಕವರಿಂಗ್ ಏನಿದೆ ಅದು ತುಂಬಾನೇ ಫಾಸ್ಟ್ ಆಗ್ತಾ ಇದೆ ಅಂತೆ. ಒಂದ್ ವೇಳೆ ಅವರು ಫುಲ್ಲಿ ಫಿಟ್ ಆದ್ರೆ ಖಂಡಿತವಾಗಿಯೂ ಮುಂದಿನ ಸೀರೀಸ್ ನಲ್ಲಿ ಅದು ಇಂಗ್ಲೆಂಡ್ ನ ಜೊತೆ ಖಂಡಿತವಾಗಿಯೂ ಆಟ ಆಡ್ತಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು. ಸದ್ಯಕ್ಕಂತೂ ಅವರು ಇಂಜುರಿಯಿಂದಾಗಿ ಟೀಮ್ ಇಂದ ಹೊರಗಡೆ ಉಳಿದಿದ್ದಾರೆ. ಆದ್ರೆ ಫುಲ್ಲಿ ಫಿಟ್ ಆದ್ರೆ ಖಂಡಿತವಾಗಿಯೂ ಅವರು ಇಂಗ್ಲೆಂಡ್ ಸೀರೀಸ್ಗೆ ಬಂದೇ ಬರ್ತಾರೆ ಅನ್ನುವಂತಹ ಅಪ್ಡೇಟ್ ಇದೆ. ವಿರಾಟ್ ಕೊಹ್ಲಿ ಏನಿದಾರಲ್ಲ ಫುಲ್ಲಿ ಫಿಟ್ ಆಗಿದ್ದಾರೆ ಗುರು. ಅವರಿಗೆ ಈ ಒಂದು ಸಣ್ಣ ಇಂಜುರಿ ಎಲ್ಲ ಅವರಿಗೆ ಲೆಕ್ಕಕ್ಕೆ ಬರೋದಿಲ್ಲ. ಸೊ ಬಹಳ ಬೇಗನೆ ರಿಕವರಿ ಆಗ್ತಾರೆ ಈ ಒಂದು ಇಂಜುರಿಯಿಂದ, ಅದಂತೂ ಗ್ಯಾರಂಟಿ ಆಗಿರ್ತದೆ. ಸೊ ಯಾಕಂತ ಹೇಳಿದ್ರೆ ಅವರ ಫಿಟ್ನೆಸ್ ಲೆವೆಲ್ ಏನಿದೆ ಅದು ತುಂಬಾನೇ ಹೈ ಆಗಿದೆ. ಸೊ ಅದರಿಂದ ಅವರು ಇಂಜುರಿಯಿಂದ ಬೇಗನೆ ರಿಕವರಿ ಆಗಬಹುದು. ಒಂದ್ ವೇಳೆ ಸ್ವಲ್ಪ ಲೆವೆಲಿನ ಫಿಟ್ನೆಸ್ ಕಮ್ಮಿ ಇದ್ರೆ ಇಂಜುರಿಯಿಂದ ರಿಕವರಿ ಆಗೋದು ಸ್ವಲ್ಪ ಲೇಟ್ ಆಗ್ತದೆ. ಆದ್ರೆ ವಿರಾಟ್ ಕೊಹ್ಲಿಯ ಬಗ್ಗೆ ನೋಡಿದಾದ್ರೆ ಆ ಎಲ್ಲ ಸಮಸ್ಯೆ ಇಲ್ಲ ಗುರು. ವಿರಾಟ್ ಕೊಹ್ಲಿಯ ಅಭಿಮಾನಿಯಾಗಿ ODI ನ ಮಿಸ್ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ ಅಂತ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಆಡ್ತಾ ಇರೋದು ಕೇವಲ ಒಂದೇ ಒಂದು ಫಾರ್ಮೆಟ್. ಸೊ ಅದನ್ನು ಕೂಡ ಮಿಸ್ ಮಾಡ್ಕೊಂಡ್ರೆ ಹೇಗೆ ಅಲ್ವಾ. ಸೊ ಇದು ಇವತ್ತಿನ ಕ್ರಿಕೆಟ್ ಅಪ್ಡೇಟ್. ಸೊ ಯಾರಿಗಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಸೊ ಸಬ್ಸ್ಕ್ರೈಬ್ ಅಂತೂ ಖಂಡಿತವಾಗಿಯೂ ಮಾಡಿ. ನಮಸ್ಕಾರ.